ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಸಂಸ್ಥೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೆಡಿಯೇಷನ್ (IMD) ಸ್ಥಾಪನೆ 2025 ಮೇ 30ರಂದು ಚೀನಾ ನೇತೃತ್ವದಲ್ಲಿ ಹಾಂಗ್ಕಾಂಗ್ನಲ್ಲಿ ಸ್ಥಾಪನೆಗೊಂಡಿತು. ಉದ್ದೇಶ: ರಾಷ್ಟ್ರಗಳು, ಸರ್ಕಾರಗಳು, ವಿದೇಶಿ ನಾಗರಿಕರು ಹಾಗೂ ಖಾಸಗಿ ಸಂಸ್ಥೆಗಳ ನಡುವಿನ ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸುವುದು. ವಿಶೇಷತೆ: ನ್ಯಾಯಾಲಯದ ಪ್ರಕ್ರಿಯೆಗಿಂತ ಹೆಚ್ಚು ಲವಚಿಕತೆ ಮತ್ತು ಸಂವಾದದ ಮೂಲಕ ವಿವಾದ ಪರಿಹಾರ. ಆರಂಭ: ಸಂಸ್ಥೆಯ ಮುಖ್ಯ ಕಚೇರಿ ವಾನ್-ಚೈ, ಹಾಂಗ್ಕಾಂಗ್ನಲ್ಲಿ ಸ್ಥಾಪನೆಯಾಗಿದ್ದು 2025 ರ ಅಂತ್ಯದೊಳಗೆ ಕಾರ್ಯಾರಂಭ ನಿರೀಕ್ಷೆ. ಸಹಭಾಗಿತ್ವ: ಪಾಕಿಸ್ತಾನ, ಇಂಡೋನೇಷಿಯಾ, ಲಾವೋಸ್, ಕಂಬೋಡಿಯಾ, ಸರ್ಬಿಯಾ ಸೇರಿದಂತೆ 30ಕ್ಕೂ ಹೆಚ್ಚು ದೇಶಗಳು ಸಹಭಾಗಿಯಾಗಿವೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ (ADB) ಭಾರತದ ನಗರಾಭಿವೃದ್ಧಿಗೆ $10 ಬಿಲಿಯನ್ ನೆರವು. ಪ್ರಕಟಣೆ ದಿನಾಂಕ 2025 ರ ಜೂನ್ 1. ನೆರವು ಮೊತ್ತ: ಮುಂದಿನ 5 ವರ್ಷಗಳಲ್ಲಿ $10 ಬಿಲಿಯನ್. ಉದ್ದೇಶ: ಭಾರತದ ನಗರಾಭಿವೃದ್ಧಿ, ಮೆಟ್ರೋ ವಿಸ್ತರಣೆ, ಪರಿಸರ ಸ್ನೇಹಿ ಮೂಲಸೌಕರ್ಯ ಅಭಿವೃದ್ಧಿ. ಪ್ರಮುಖ ಕ್ಷೇತ್ರಗಳು: ಮೆಟ್ರೋ ಜಾಲ ವಿಸ್ತರಣೆ, ಶುದ್ಧ ನೀರು ಪೂರೈಕೆ, ತ್ಯಾಜ್ಯ ನಿರ್ವಹಣೆ, ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ. ಪ್ರಭಾವ: ನಗರಗಳಲ್ಲಿ ಜೀವನಮಟ್ಟ ಸುಧಾರಣೆ, ಪರಿಸರದ ಮೇಲೆ ಹಾನಿ ಕಡಿಮೆ, ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ. ತ್ರಿಪುರಾ ರಾಜ್ಯಕ್ಕೆ ADB-ನಿಂದ $85 4 ಮಿಲಿಯನ್ ಸಾಲ. ಉದ್ದೇಶ: ತ್ರಿಪುರಾದ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿಗೆ. ಪ್ರಮುಖ ಯೋಜನೆಗಳು: ವಿದ್ಯುತ್ ಮೂಲಸೌಕರ್ಯ ಸುಧಾರಣೆ, ರಸ್ತೆ ಅಭಿವೃದ್ಧಿ, ವೇರ್ಹೌಸ್ಗಳು, ಪ್ಲಗ್ ಅಂಡ್ ಪ್ಲೇ ಸೌಲಭ್ಯಗಳು. ಆರ್ಥಿಕ ಪ್ರಭಾವ: ಉದ್ಯೋಗ ಸೃಷ್ಟಿ, ಕೈಗಾರಿಕಾ ವೃದ್ಧಿಗೆ ಉತ್ತೇಜನ, ಹೂಡಿಕೆದಾರರನ್ನು ಆಕರ್ಷಣೆ. ADB ಅಧ್ಯಕ್ಷರ ಎಚ್ಚರಿಕೆ: ಶುಲ್ಕ ಯುದ್ಧಗಳ ಪರಿಣಾಮ. ಪ್ರಕಟಣೆ ದಿನಾಂಕ 2025 ರ ಜೂನ್ 2. ಅಧ್ಯಕ್ಷರು: ಮಸಾಟೋ ಕಾಂಡಾ. ಎಚ್ಚರಿಕೆ: ಶುಲ್ಕ ಯುದ್ಧಗಳು ಜಾಗತಿಕ ಬಂಡವಾಳ ಹೂಡಿಕೆಗೆ ಅಡ್ಡಿಯಾಗಬಹುದು, ಆರ್ಥಿಕ ಬೇಡಿಕೆ ಕುಸಿತಕ್ಕೆ ಕಾರಣವಾಗಬಹುದು. ಸಲಹೆ: ಸ್ಥಿರ ಮತ್ತು ಮುಕ್ತ ವ್ಯಾಪಾರ ನೀತಿಗಳ ಅನುಸರಣೆ, ಬಹುಪಕ್ಷೀಯ ಸಂವಾದದ ಮೂಲಕ ಸಮಸ್ಯೆಗಳ ಪರಿಹಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮುಖ್ಯಾಂಶಗಳು. ವಿಷಯ ವಿವರ: ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಸಂಸ್ಥೆ (IMD) 2025 ಮೇ 30ರಂದು ಹಾಂಗ್ಕಾಂಗ್ನಲ್ಲಿ ಸ್ಥಾಪನೆ. 30 ದೇಶಗಳ ಸಹಭಾಗಿತ್ವ. ADB ಭಾರತಕ್ಕೆ ನೆರವು $10 ಬಿಲಿಯನ್, ನಗರಾಭಿವೃದ್ಧಿ ಮತ್ತು ಮೆಟ್ರೋ ವಿಸ್ತರಣೆ. ADB ತ್ರಿಪುರಾ ಕೈಗಾರಿಕಾ ನೆರವು $85 4 ಮಿಲಿಯನ್, ಕೈಗಾರಿಕಾ ಮೂಲಸೌಕರ್ಯ ಸುಧಾರಣೆ. ADB ಅಧ್ಯಕ್ಷರ ಎಚ್ಚರಿಕೆ: ಶುಲ್ಕ ಯುದ್ಧಗಳ ಪರಿಣಾಮವಾಗಿ ಬಂಡವಾಳ ಹೂಡಿಕೆ ಮತ್ತು ಬೇಡಿಕೆ ಕುಸಿತ ಸಾಧ್ಯತೆ.